ನನ್ನ ಹೆಸರು ಚಂದ್ರಕುಮಾರ್. ಇವತ್ತು ನೀವು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಲ್ವಾ? ಇವಾಗ ಬ್ರೇಕ್ ಕೊಟ್ಟಿದ್ದಾರೆ ಸರ್. ನೀವು ಇದೇ ಫಸ್ಟ್ ಟೈಮ್ ವಿಸಿಟಾ? ಫಸ್ಟ್ ಟೈಮ್ ಸರ್. ಏನು ಫೀಲ್ ಅನಿಸಿದೆ ಸರ್ ಇವಾಗ ನಿಮಗೆ? ನಾನು ಬರೋಕ್ಕೆ ಮುಂಚೆ ಏನಂತ ಫೀಲಿಂಗ್ ಏನು ಇರಲಿಲ್ಲ, ಬಟ್ ಇಲ್ಲಿ ಬಂದಮೇಲೆ ಅನಿಸ್ತು ಒಂದು ಒಳ್ಳೆ ಆಪರ್ಚುನಿಟಿಗೆ ನಾನು ಬಂದಿದ್ದೀನಿ. ಬಟ್ ತಿಳ್ಕೊತಾ ಇದ್ದೀನಿ, ತಿಳ್ಕೊಂಡು ಇದನ್ನ ಅಳವಡಿಸ್ಕೊಂಡು ಜೀವನದಲ್ಲಿ ಸಕ್ಸಸ್ ಆಗಿ ಆಗ್ತೀವಿ. ಸರ್, ಇವತ್ತಿನ ವರ್ಕ್ಶಾಪ್ನಲ್ಲಿ ಕಲ್ತ್ಕೊಂಡು ಒಂದು ಒಳ್ಳೆ ವಿಚಾರ ಹೇಳ್ಬೋದಾ? ಈಗ ಬ್ರೇಕ್ ಟೈಮಲ್ಲಿ ಇಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ ಈಗ? ಅದೇ ಇವಾಗ ಇಷ್ಟು ದಿನ ಹೊರಗಡೆ ನಾನು ಬಂದ್ಬಿಟ್ಟು ಬೇರೆ ಕಡೆ ಮಾಮೂಲಾಗಿ ಜಾಬ್ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಬಂದ್ಬಿಟ್ಟು ಬೇರೆಗೋಸ್ಕರ ದುಡ್ಡು ಕೊಟ್ಟು ನನ್ನ ಜೀವನದ ಬಗ್ಗೆ ಯಾವುದೋ ಮುಂದೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬರೀದು ಒಂದು ಕಬ್ಬು ಹೆಂಗೆ ಹಿಂಡಿದ್ರೆ ರಸ ತೆಗಿತಾ ಇದ್ದಾರೋ ಆ ಥರ ನಾನು ನನ್ನ ಹಿಂಡ್ಕೊತಾ ಇದ್ರು. ಬಟ್ ಈಗ ಗೊತ್ತಾಯ್ತು ನನಗೆ, ನಾನು ಕಬ್ಬನ್ನ ಬೇರೆ ಕಡೆಯಿಂದ ಹೆಂಗೆ ಹಿಂಡಿ ನಾನು ಇದು ಮಾಡ್ಕೋಬೇಕು ತಗೋಬೇಕು ಅನ್ನೋದು ಗೊತ್ತಾಯ್ತು. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಇನ್ನೂ ಕ್ಲಾಸ್ ಮುಂದೆ ಇದೆ, ಮತ್ತೆ ನೋಡೋಣ ಮುಂದೆ ಇನ್ನೇನು ಕಲಿತೀರೋ ಒಳ್ಳೆ ವಿಚಾರಗಳನ್ನ ನೀವು ಕಲ್ತ ಮೇಲೆ. ಮತ್ತೊಂದ್ಸಲ ಸಿಗ್ತೀನಿ ನಿಮಗೆ, ನಿಮ್ಮ ಜೊತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವಿಲ್ಲ ಬೆಂಗಳೂರು ನಾಗರಬಾವಿ. ಸರ್, ನಿಮ್ಮ ಹೆಸರು? ಪ್ರಸನ್ನ ಕುಮಾರ್ ಅಂತ. ಸರ್, ಇದು ಫಸ್ಟ್ ಟೈಮ್ ವಿಸಿಟಿಂಗ್? ಫಸ್ಟ್ ಟೈಮ್ ಬನ್ನಿ ಸರ್. ಇವತ್ತು ವರ್ಕ್ಶಾಪ್ ಈಗ ಅಟೆಂಡ್ ಮಾಡಿದಿರಲ್ವಾ? ನೀವು ಬ್ರೇಕ್ ಕೊಟ್ಟಿದ್ದಾರೆ. ಈ ಬ್ರೇಕ್ ನಲ್ಲಿ ನೀವು ಕಲಿತ ಒಂದು ಒಳ್ಳೆ ವಿಚಾರವನ್ನು ತಿಳಿಸ್ಬೋದಾ? ವಿಚಾರಗಳನ್ನು ಇನ್ನೂ ಏನು ತಿಳ್ಕೊಂಡಿಲ್ಲ, ಬಟ್ ಏನಪ್ಪಾ ಅಂದ್ರೆ ಗುರುವಿನ ಮುಖಾಂತರ ಕಲಿತಾ ಇದೀವಿ ಅಂದ್ರೆ ಮೊದಲನೇ ಮುಖ್ಯವಾದ ಒಂದು ವಿಷಯ, ಖುಷಿ ವಿಷಯ. ನೇರವಾಗಿ ಗುರುವಿನ ಮುಖಾಂತರ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಬುಕ್ಸ್ ಅಲ್ಲಿ ಸುಮಾರು ಕಲಿತೀವಿ, ಯಾವ್ದು ಮೈಂಡ್ ಹೋಗಲ್ಲ. ಓದ್ರೋದು ಕೆಲಸ ಮಾಡಲ್ಲ, ಕೆಲಸ ಮಾಡಿದ್ರು ಅದು ಫಲ ಕೊಡೋದಿಲ್ಲ. ಫಲ ಕೊಟ್ಟು ಅದು ಉಳಿಯೋದಿಲ್ಲ ಲಾಸ್ಟ್ ಗಂಟ. ಬಟ್ ಒಂದು ಗುರು ಅಂತ ತಗೊಂಡು ಗುರುವಿನ ಮುಖಾಂತರ ಹೋಗಿ ಗುರುವಿನ ಮುಖಾಂತರ ನಾವ್ ಏನೇ ಕಲ್ತ್ರು ಅದು ಫಲ ಸಿಗುತ್ತೆ, ಲಾಸ್ಟ್ ಶಾಶ್ವತ ಉಳಿಯುತ್ತದೆ. ನೇರವಾಗಿ ಕಲಿಯುವಂತ ನೇರವಾಗಿ ಕಲಿಬೇಕಾಗುದು. ಯಾರೇ ಆಗ್ಲಿ ಯೂಟ್ಯೂಬ್ ನೋಡ್ಕೊಂಡು ಅದು ಬುಕ್ ನೋಡ್ಕೊಂಡು ಎಷ್ಟೇ ಕಲಿಬಹುದು, ಬಟ್ ಶಾಶ್ವತ ಅಲ್ಲ, ಲಾಸ್ಟ್ ಉಳಿಯೋದಿಲ್ಲ ಅದು. ಗುರುವಿನ ಮುಖಾಂತರ ಒಬ್ಬ ಗುರುವಿನ ಅಕ್ಸೆಪ್ಟ್ ಮಾಡ್ಕೊಂಡು ಗುರುವಿನ ಮುಖಾಂತರ ಕಲಿಬೇಕು. ಅವಾಗ ಒಂದು ಶಾಶ್ವತ ಒಂದು ನೆಲೆ ಸಿಗುತ್ತೆ, ಬೆಲೆ ಸಿಗುತ್ತೆ. ಸೂಪರ್ ಸರ್, ಒಂದು ಒಳ್ಳೆ ವಿಚಾರ ಹೇಳಿದೀರಾ. ಸುಮಾರು ತಪ್ಪು ಮಾಡ್ತಾರೆ ಆಕ್ಚುಲಿ ಇದನ್ನ. ಎಲ್ಲರೂ ದುಡ್ಡು ಕೊಟ್ಟು ಕಲಿಬೇಕು, ಅಷ್ಟು ದೂರ ಹೋಗಿ ಕಲಿಬೇಕು, ಇಲ್ಲೇ ಕಲ್ತ್ಕೊಬೋದಲ್ಲ ಅಂತ ಮಾಡ್ತಾರೆ. ಬಟ್ ಮಾಡ್ಬೋದು, ಅವ್ರ ಬುದ್ಧಿವಂತಿಕೆ ಉಪಯೋಗಿಸಿ ಮಾಡ್ಬೋದು. ಬಟ್ ಏನೇ ಮಾಡಿದ್ರು ಅವ್ರ ಅದು ಫೇಲ್ಯೂರ್ ಆಗ್ಬಿಡುತ್ತೆ. ನನ್ನ ಸ್ವಂತ ಅನುಭವ ಇದು. ನಾವು ಈ ತರ ಮುಂಚೆ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಮಾಡಿದ್ರೆ ಅದು ಫೇಲ್ಯೂರ್ ಆಗೋಯ್ತು. ಖಂಡಿತ ಸರ್. ಅದಕ್ಕೆ ಈಗ ನೇರವಾಗಿ ಗುರು ಮುಖಾಂತರ ಗುರು ಅದ್ ಮಾರ್ಗದರ್ಶನ ಮಾಡೋಣ ಅಂತ ನೇರವಾಗಿ ಕಲಿಯೋಣ ಅಂತ ಹೇಳಿ ನೇರವಾಗಿ ಬಂದಿದ್ದೀರಾ ಗುರುಕುಲ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆದಾಗಿ ಇನ್ನೂ ಕ್ಲಾಸ್ ಇದೆ, ಇನ್ನೂ ವಿಚಾರಗಳನ್ನು ಕಲಿಯೋದಿದೆ. ಖಂಡಿತವಾಗ್ಲೂ ನಿಮ್ಗೆ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ಥ್ಯಾಂಕ್ ಯು ಸರ್. ಅಲ್ಲಿವರೆಗೂ ಥ್ಯಾಂಕ್ ಯು. ಕೊಳ್ಳೇಗಾಲಿಂದ ಸರ್. ನಿಮ್ಮ ಹೆಸರು? ಅನಿಲ್ ಕುಮಾರ್. ಅನಿಲ್ ಸರ್, ಇದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ವಿಸಿಟಿಂಗ್ ಸರ್? ಫಸ್ಟ್ ಟೈಮ್ ಸರ್. ಇವತ್ತಿನ ವರ್ಕ್ಶಾಪ್ ನಲ್ಲಿ ಬ್ರೇಕ್ ಶಿಪ್ ಕೊಟ್ಟಿದ್ದಾರೆ. ಈ ಬ್ರೇಕ್ ಶಿಪ್ ನಲ್ಲಿ ನೀವು ಒಂದು ಕಲ್ತಿರೋ ಒಂದು ಒಳ್ಳೆ ವಿಚಾರ ತಿಳಿಸ್ಬೋದಾ? ವರ್ಕ್ಶಾಪ್ ಚೆನ್ನಾಗಿದೆ ಸರ್, ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ನಾನು ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡೇನೆ ಅರ್ಧ ಮ್ಯಾಕ್ಸಿಮಮ್ ಇಲ್ಲಿಗೆ ಬಂದಿರೋದು. ಬೇರೆ ಬೇರೆ ಕಡೆ ನಾನು ಕೆಲವೊಂದು ಬುಕ್ಸ್ಗಳು ಅದು ಇದು ರೆಫರ್ ಮಾಡಿರೋದು ಏನು ವಿಷಯಗಳಿದೆ ಅದು ಮ್ಯಾಕ್ಸಿಮಮ್ ಇಲ್ಲಿ ಸರ್ ಹೇಳ್ತಾರೆ. ಅದರಿಂದಲೇ ಸ್ವಲ್ಪ ಅದಕ್ಕೂ ನನಗೂ ಕನೆಕ್ಟ್ ಆಗುತ್ತೆ. ನೇರವಾಗಿ ಕೇಳ್ತಾ ಇದ್ರಾ, ಕನೆಕ್ಟ್ ಆಗ್ತಿದ್ರಾ? ಹೌದು. ನನಗೆ ಈಗ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕೂ ಈಗ ಡೈರೆಕ್ಟ್ ಆಗಿ ಈಗ ಅವ್ರ ಜೊತೆ ನೇರವಾಗಿ ಕನೆಕ್ಟ್ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇವಾಗ ಸ್ವಲ್ಪ ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತಾಗ್ತದೆ, ಏನೋ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೆಷನ್ ಇನ್ನು ಮುಂದಕ್ಕಿದೆ, ಇನ್ನು ಕ್ಲಾಸ್ ಮುಗ್ದಿಲ್ಲ, ಇನ್ನು ಅದಾದ್ಮೇಲೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಅದು ಪ್ರತಿಯೊಬ್ಬರು ಈಗ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. 3000 ಎಲ್ಲ ಏನು ಭಾರಿ ಅಮೌಂಟ್ ಅಲ್ಲ ನನ್ನ ಪ್ರಕಾರ. ಯಾಕಂದ್ರೆ ನಮ್ಮನ್ನು ನಾವು ಕಲ್ತ್ಕೊಳ್ಳೋಕೆ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಇದು ಅಮೌಂಟ್ ಅಲ್ವೇ ಅಲ್ಲ. ಚೆನ್ನಾಗಿದೆ ಸರ್, ವರ್ಕ್ಶಾಪ್ ಎಲ್ಲ ಚೆನ್ನಾಗಿದೆ. ಮತ್ತೆ ಯಾವಾಗಾದ್ರೂ ನಮ್ಮ ಕೈ ಸಾಧ್ಯ ಆದ ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡ್ತೀವಿ. ಖಂಡಿತ ಸರ್, ಅಟೆಂಡ್ ಮಾಡ್ತಾನೆ ಇರ್ತೀರಾ. ಒಂದ್ಸಲ ಅಟೆಂಡ್ ಮಾಡಿದ್ಮೇಲೆ ಮತ್ತೆ ತುಂಬಾ ರಿಪೀಟ್ ಕಸ್ಟಮರ್ ನಮ್ಗೆ ತುಂಬಾ ಇದ್ದಾರೆ. ಯಾಕಂದ್ರೆ ಅವರು ತುಂಬಾ ಒಳ್ಳೇದಾಗಿದೆ ಅವರಿಗೆಲ್ಲ ಸರ್. ಖಂಡಿತ ಆಗುತ್ತೆ. ಯಾಕಂದ್ರೆ ಈಗ ಏನ್ ಗೊತ್ತಾ, ಕೆಲವೊಂದು ಈಗ ಅವ್ರು ಹೇಳಿದ್ರಲ್ವಾ, ಸಣ್ಣ ಪುಟ್ಟ ವಿಚಾರಗಳು ನಮಗೆ ಗೊತ್ತಿರೋದಿಲ್ಲ. ಪ್ರತಿದಿನ ನೋಡ್ತಿರ್ತೀವಿ ನಾವು, ಬಟ್ ಅದನ್ನ ನಾವು ಹೆಂಗ್ ಫಾಲೋ ಅಪ್ ಮಾಡ್ಕೋಬೇಕು ಏನು ಅನ್ನೋದನ್ನ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಖಂಡಿತ ಸರ್, ಒಳ್ಳೇದಾಗ್ಲಿ. ಮತ್ತೆ ಸಿಗ್ತೀನಿ, ಇನ್ನು ವರ್ಕ್ಶಾಪ್ ಮುಗಿದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.